ಇಸ್ರೇಲ್ ಇರಾನ್ ನಡುವೆ ತೀವ್ರಗೊಂಡಿದೆ ಈಗ ಸಂಘರ್ಷ. ಇಸ್ರೇಲ್ನಲ್ಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ನಿವಾಸಿ ಸಂಘರ್ಷದ ಬಗ್ಗೆ ಅಮಿತ್ ಕೋಟ್ಯಾನ್ ಮಾತನಾಡಿದ್ದಾರೆ. ಇಸ್ರೇಲ್ನ ರನಾನ್ ಎಂಬ ಪ್ರದೇಶದಲ್ಲಿರುವಂಥದ್ದು ಅಮಿತ್. ಕ್ಷಿಪಣಿ ದಾಳಿಯನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಇವರು. ಏನು ಹೇಳಿದ್ದಾರೆ ಅವರು? ಇಸ್ರೇಲ್ನಲ್ಲಿದ್ದಾರೆ ಅವರು. ಮಂಗಳೂರಿನ ಮೂಡುಬಿದಿರೆ ನಿವಾಸಿ ಆಗಿರುವಂತಹ ಅಮಿತ್ ಕೋಟ್ಯಾನ್ ನೋಡಿ ಏನು ಹೇಳಿದ್ದಾರೆ. ನಮಸ್ತೆ, ನಾನು ಅಮಿತ್ ಕೋಟೆನ್ ಅಂತ, ಮಂಗಳೂರಿನ ಮೂಡುಬಿದಿರೆ ಅವನು. ನಾನು ಇಸ್ರೇಲ್ಗೆ ಬಂದು 1 ವರ್ಷ ಆಗಿದೆ. 1 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಯುದ್ಧ ನೋಡಿಲ್ಲ, ಮುಂಚೆ ಕೂಡ ಆಗಿರಲಿಲ್ಲ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಮನೆಯವರೆಲ್ಲ. ಆದರೆ ನಮಗೆ ಜಾಸ್ತಿಯಾಗಿ ಹಗಲಿನಲ್ಲಾಗಲ್ಲ, ರಾತ್ರಿ ಹೊತ್ತು ಒಂದು 8 ಗಂಟೆ ನಂತರ ಇಲ್ಲಿ ಮಿಸೈಲ್ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ. ಈಗ ಸದ್ಯಕ್ಕೆ ನಾವು ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ, ಒಂದು ಎಲ್ಲ ಮನೆಯಲ್ಲಿ ಒಂದು ಬಂಕರ್ ಅಂತ ಪ್ಲೇಸ್ ಉಂಟು, ಅಲ್ಲಿ ನಾವು ಹೋಗಿ ಕೂತ್ಕೊಳ್ತೇವೆ. ಮೆಸೇಜ್ ಬರ್ತದೆ ಮೊದಲೇ, ಹೋಗಿ ಕೂತ್ಕೊಳ್ಳಿ 10 ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ ವಾಟ್ಸಪ್ಪಲ್ಲಿ ಆಗಲಿ ನಮಗೆ. ಮತ್ತು ಸೈರನ್ ಹೊಡಿತದೆ ನಮಗೆ 5-10 ನಿಮಿಷ ನಮಗೆ ಟೈಮ್ ಕೊಡ್ತಾರೆ ನಮಗೆ ಒಳಗೋಗ್ಲಿಕ್ಕೆ. ಹಾಗೆ ಬಂಕರಲ್ಲಿ ಹೋಗಿ ಕೂತ್ಕೊಂಡ ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ, ನಮಗೆ ಸೂಚನೆ ಕೊಡ್ತಾರೆ, ನೀವು ಹೋಗಿ ರಿಟರ್ನ್ ಹೋಗ್ಬೋದು ಅಂತ. ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ. ಕ್ಷಿಪಣಿಗಳು ಜಾಸ್ತಿಯಾಗಿ ಹೈಫಾ ಮತ್ತು ತೆಲವಿ ಕಡೆ ಎಲ್ಲ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಇರಾನ್ ಅವರು. ಹಾಗಾಗಿ ನಮಗೆ ಏನು ತೊಂದರೆ ಇಲ್ಲ. ಈಗ ರಕ್ಷಣಾ ಪಡೆಯಲ್ಲಿ ನಮಗೆ ತುಂಬ ನಂಬಿಕೆ ಉಂಟು, ಹಾಗಾಗಿ ಏನು ತೊಂದರೆ ಆಗಿಲ್ಲ ಭಾರತೀಯರಿಗೆ. ಥ್ಯಾಂಕ್ ಯು. ಸೊ ಇಸ್ರೇಲ್ನಲ್ಲಿರುವಂಥವ್ರು ಯಾರೇ ಇದ್ರೂ ಕೂಡ ಅವ್ರಿಗೊಂದು ನಂಬಿಕೆ ವಿಶ್ವಾಸ ಏನು ಅಂತಂದರೆ ಏನೂ ಆಗೋದಿಲ್ಲ. ಯಾಕೆ ಅಂತಂದರೆ ರಕ್ಷಾ ಕವಚ ಇದೆ ಅಂತೇಳಿ. ಬಟ್ ಅದನ್ನು ಮೀರಿಯೂ ಕೂಡ ಕೆಲವು ಮಿಸೈಲ್ಸ್ಗಳೆಲ್ಲ ಬರ್ತಾ ಇವೆ. ಸೊ ಕೆಲವು ಕಡೆಗಳಲ್ಲಂತೂ ಈ ಸಮಸ್ಯೆ ಇದೆ. ಆಮೇಲೆ ಇಮ್ಮಿಡಿಯೇಟಾಗಿ ಒಂದು 5-10 ನಿಮಿಷದಲ್ಲಿ ಅವರು ಬಂಕರ್ಗಳಿಗೆ ಹೋಗೋಕ್ಕೆ ಸೈರನ್ ನೋಡಿದ ತಕ್ಷಣ ನೇಮರವಾಗಿ ಬಂಕರ್ಗಳಿಗೆ ಹೋಗ್ತಾರೆ. ಮಕ್ಕಳಿಂದ ಹಿಡಿದು ಫಸ್ಟ್ ಸ್ಕೂಲ್ಗಳಲ್ಲೆಲ್ಲ ಮಕ್ಕಳಿಗೆ ಕಲಿಸ್ಕೊಡುವಂಥದ್ದೇ ಅದು. ನಮ್ಮಲ್ಲಿ ಕಲಿಸ್ಕೊಡ್ತಾರೆ ಬಿಡಿ. ಈಗ ಸದ್ಯಕ್ಕೆ ಅಲ್ಲಿರುವಂಥ ಮಕ್ಕಳಿಗೆ ಕಲಿಸ್ಕೊಡುವಂಥದ್ದು ಇದು. ಯಾಕಂದರೆ ನಾವೆಲ್ಲ ಪರಿಸ್ಥಿತಿಯನ್ನು ನಿಭಾಯಿಸಿಲ್ಲ. ಅಲ್ಲಿರುವಂಥ ಜನ ಪ್ರತಿಯೊಬ್ಬರು ನಿಭಾಯಿಸ್ತಾರೆ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ. ಅವರಿಗೆ ಅದನ್ನು ಕಲಿಸ್ಕೊಟ್ಟಿರೋದ್ರಿಂದ ಆ ದೃಶ್ಯ ನೋಡ್ತಾ ಇದ್ರಿ ನೀವು.